ಶುಭೋದಯ, ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ನನ್ನ ಆತ್ಮೀಯ ವೀಕ್ಷಕರೇ. ಇವತ್ತಿನ ದಿನ ನ್ಯಾಚುರಲ್ ಫಾರ್ಮಿಂಗ್, ನೈಸರ್ಗಿಕ ಕೃಷಿ ಕುರಿತಾಗಿ ಕೇಂದ್ರೀಯ ಗಣ ಸರ್ಕಾರ ಇವತ್ತಿನ ದಿನ ಅದಕ್ಕೆ ತುಂಬ ಒತ್ತನ್ನು ಕೊಡ್ತಾ ಇದೆ. ಅದು ಏನು, ಯಾವ ರೀತಿ ರನ್ ಆಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ ನೋಡೋದಾಯಿತು ಅಂತ ಹೇಳಿದರೆ, ಇದು NMNF ಅಂತ ಹೇಳ್ತೀವಿ, ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಂತಕ್ಕಂಥದ್ದು. ಹಾಗಾದರೆ ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಏನು ಅಂತಕ್ಕಂಥದ್ದು. ಅದು ಏನು ಅಂತಂದರೆ, ಒಂದು ಕೆಮಿಕಲ್ ಫ್ರೀ ಇರೋದು ಅಂತಂದರೆ, ಅಲ್ಲಿ ಟ್ರೆಡಿಷ್ನಲ್ ಮೆಥಡೇ ಯೂಸ್ ಮಾಡ್ತೀವಿ. ಕೆಮಿಕಲ್ಸನ್ನು ಅಥವಾ ಹೊರಗಡೆಯಿಂದ ಪರ್ಚೇಸ್ ಮಾಡಿರ್ತಕ್ಕಂಥ ರಾಸಾಯನಿಕಗಳನ್ನು ಬಳಸೋದಿಲ್ಲ ಅಂತಕ್ಕಂಥದ್ದು. ಮತ್ತು ಏನು ಅಂತ ಹೇಳಿದ್ರೆ, ಡೈವರ್ಸಿಫೈಡ್ ಫಾರ್ಮಿಂಗ್ ಮಾಡೋದು ಅಂದರೆ ವೈವಿಧ್ಯತೆಯಿಂದ ಕೂಡಿರಬೇಕು. ನಮ್ಮ ಕೃಷಿ ಏನೋ ಒಂದೇ ಬೆಳೆಯನ್ನು ಬೆಳೆಯೋದು ಅಥವಾ ಕಂಪ್ಲೀಟ್ ಫೀಲ್ಡಲ್ಲಿ ಒಂದೇ ಬೆಳೆಯನ್ನು ಬೆಳೆಯೋದು, ಆ ರೀತಿ ಮಾಡ್ತೀವಲ್ಲ, ಅದಾಗಬಾರ್ದು. ಇಂಟಗ್ರೇಟ್ ಮಾಡಬೇಕು ಅಂದರೆ ಬೇರೆ ಬೇರೆ ಬೆಳೆಗಳನ್ನು ಮಿಕ್ಸ್ ಮಾಡ್ಕೊಂಡು ಹಾಕೋಬೇಕು. ಮತ್ತು ಟ್ರೀಸ್ಗಳನ್ನು ಕೂಡ ಹಾಕೋಬೇಕು. ಲೈವ್ ಸ್ಟಾಕು ಅಂದರೆ ಪ್ರಾಣಿಗಳನ್ನು ಬಳಸ್ಕೊಳ್ಬೇಕು. ಹಾಗಾಗೋದ್ರಿಂದ ಏನಾಗುತ್ತೆ, ಸೂಕ್ಷ್ಮ ಜೀವಿಗಳನ್ನು ಮಣ್ಣಿನಲ್ಲಿ ಇಟ್ಕೊಳ್ಬೇಕು. ಅದೆಲ್ಲ ಆಗೋದ್ರಿಂದ ಏನಾಗ್ತದೆ, ಮಣ್ಣಿನ ಒಂದು ಬಯೋಮಾಸ್ ರೀಸೈಕ್ಲಿಂಗ್ ಆಗ್ತದೆ. ಅಂದರೆ ಮಣ್ಣಿನ ಒಂದು ಗುಣಧರ್ಮ ಹೆಚ್ಚಲಿಕ್ಕೆ ಸೂಕ್ಷ್ಮ ಜೀವಿಗಳ ಜೊತೆಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು. ಇದರ 4 ಆಧಾರ ಸ್ತಂಭಗಳಿದ್ದಾವೆ. 4 ಆಧಾರ ಸ್ತಂಭಗಳು ಅಂತ ಹೇಳಿದರೆ, ಮೊದಲನೇದು ಜೀವಾಮೃತ, ಎರಡನೇದು ಬೀಜಾಮೃತ, ಮೂರನೇದು ಮಲ್ಚಿಂಗ್ ಅಂತ ಹೇಳ್ತೇವೆ, ನಾಲ್ಕನೇದು ವಾಪ್ಸ ಅಂತ ಹೇಳ್ತೇವೆ. ಅವು 4 ಏನು ಅಂತಕ್ಕಂಥದ್ದನ್ನು ಮುಂದೆ ನೋಡ್ತಾ ಹೋಗೋಣ. ನಮ್ಮ ಕೇಂದ್ರ ಬಿಂದು, ಈ ಪ್ರೋಗ್ರಾಮಿನ ಕೇಂದ್ರ ಬಿಂದು ಆಗಿದ್ದು ಹಸು ಅಂತ ಹೇಳ್ಬೋದು. ಮಲ್ಚಿಂಗ್ ಅಂತ ಹೇಳಿದರೆ ಹೊದಿಕೆ, ಮಣ್ಣಿನ ಮೇಲೆ ಆರಾಮಾದಂಥ ಹೊದಿಕೆಯನ್ನು ಹಾಕೋದು. ಹೊದಿಕೆ ಹಾಕೋದ್ರಿಂದ ಏನಾಗ್ತದೆ ಅಂತ ಹೇಳಿದರೆ, ಅಲ್ಲಿರ್ತಕ್ಕಂಥ ನೀರಿನ ಅಂಶ ಅಥವಾ ಆರ್ದ್ರತೆ ಹಾರಿ ಹೋಗೋದಿಲ್ಲ ಅಥವಾ ವಾತಾವರಣಕ್ಕೆ ಸೇರ್ಕೊಳ್ಳೋದಿಲ್ಲ, ಮಣ್ಣಲ್ಲೇ ಉಳಿತದೆ. ಮತ್ತು ಸೂಕ್ಷ್ಮ ಜೀವಿಗಳು, ಒಳ್ಳೆಯ ಸೂಕ್ಷ್ಮ ಜೀವಿಗಳು ಉಳ್ಕೊಳ್ತವೆ ಅಂತಕ್ಕಂಥದ್ದು. ಇದರಿಂದ ಏನಾಗುತ್ತೆ ಅಂದರೆ, ಮಣ್ಣಿನ ಆರೋಗ್ಯ ಉತ್ತಮವಾಗುತ್ತೆ, ಮಣ್ಣು ಫಲವತ್ತಾಗುತ್ತೆ ಅಂತಕ್ಕಂಥದ್ದು. ಅದಲ್ಲದೆ ಸೂಕ್ಷ್ಮ ಜೀವಿಗಳು ಮತ್ತು ನೀರು ಉಳ್ಕೊಳ್ಳೋದ್ರಿಂದ ವಾಪ್ಸ ಆಗುತ್ತೆ. ವಾಪ್ಸ ಅಂತ ಹೇಳಿದರೆ, ಏನೀಗ ಒಂದು 100% ಮಣ್ಣನ್ನು ಒಂದು ಮುಟ್ಟಿ ಮಣ್ಣನ್ನು ತೊಗೊಂಡ್ರೆ, ಒಂದು 100%ಅಲ್ಲಿ ಒಂದು 50% ಮಣ್ಣಿರಬೇಕು, ಸಾಲಿಡ್ ಘನ ರೂಪದಲ್ಲಿರಬೇಕು. 25 ನೀರು, 25% ಅಷ್ಟು ಗಾಳಿ ಇರಬೇಕಾಗ್ತದೆ. ಒಳ್ಳೆ ಉತ್ತಮ ಮಣ್ಣು ಅಂತ ಹೇಳಿದರೆ. ಕೆಲವೊಂದು ಸರಿ ಏನಾಗ್ತದೆ ಅಂತ ಹೇಳಿದರೆ, ಇದೆಲ್ಲ ಆರ್ಬಿಟ್ಟು ಕಾಂಕ್ರೀಟ್ ರೋಡ್ ಥರ ಆಗಿರುತ್ತೆ ಮಣ್ಣು. ಆ ರೀತಿ ಮಣ್ಣಿದ್ದರೆ ಅದು ಫಲವತ್ತಾದ ಮಣ್ಣಲ್ಲ ಅಂತಕ್ಕಂಥದ್ದು. ಅದನ್ನು ನಾವು ಫಲವತ್ತಾದ ಮಣ್ಣು ಅಂತ ಹೇಳಿದರೆ, ನ್ಯಾಚುರಲ್ ಆಗಿ ಅಲ್ಲಿ ಸೂಕ್ಷ್ಮ ಜೀವಿಗಳು ಸೇರ್ಕೋಬೇಕು, ಮಣ್ಣಿನಲ್ಲಿ ನೀರು ಹಾಗೂ ಗಾಳಿಗಳು ಸೇರ್ಕೊಳ್ಬೇಕು ಅಂತಕ್ಕಂಥದ್ದು. ನಾವು ಅದಕ್ಕೇನು ಮಾಡಬೇಕು ಅಂದರೆ, ಲಿವಿಂಗ್ ಆರ್ಗಾನಿಸಮ್ಸ್ ಅಂದರೆ ಜೀವಂತ ಸೂಕ್ಷ್ಮ ಜೀವಿಗಳು ಮತ್ತು ಪ್ರಾಣಿಗಳು ಮತ್ತು ಪಕ್ಷಿಗಳು, ಆಮೇಲೆ ಗಿಡಗಳನ್ನು ಬಳಸ್ಕೊಳ್ಬೇಕಾಗ್ತದೆ. ಇದೆಲ್ಲ ಸೇರಿದ್ದು ಇದರಿಂದ ಏನಾಗುತ್ತೆ, ಎಕಾಲಜಿ, ನಮ್ಮ ವಾತಾವರಣದ ಆರೋಗ್ಯ ಕಾಪಾಡುತ್ತೆ. ಇದೆಲ್ಲವನ್ನು ಸೇರಿದಂಥ ಒಂದು ಆಶಯವೇ ಇವತ್ತಿನ ದಿನ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳಿ. ಹಾಗಾದರೆ ಏನಿದ್ರ ಗುರಿ ಅಂತ ನೋಡೋಣ. ಗುರಿ ಏನು ಅಂತ ಹೇಳಿದರೆ, ಮೊದಲನೇದಾಗಿ ಗುರಿ ನಾನು ಹೇಳ್ತಾ ಬರಬೇಕಾದ್ರೆ, ನ್ಯಾಚುರಲ್ ಫ್ಲೋರಾ ಫೌಂಡ ಉಳಿಸ್ಬೇಕು. ಅಂದರೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಗಿಡ ಮರಗಳು ಹಾಗೂ ಪ್ರಾಣಿಗಳನ್ನು ಉಳಿಸೋದು ಒಂದನೇದು. ಎರಡನೇದು ಮಣ್ಣಿನ ಫಲವತ್ತತೆಯನ್ನು ಉಳಿಸ್ಕೊಳ್ಳೋದು ಮತ್ತು ಜಾಸ್ತಿ ಮಾಡೋದು. ಆಮೇಲೆ ಕ್ರಾಪ್ ಪ್ರೊಡಕ್ಷನ್, ರೈತನಿಗೆ ಒಂದು ಡೈವರ್ಸಿಫೈಡ್ ಜೀವ ವೈವಿಧ್ಯವಾದಂತಹ ಬೆಳೆಯನ್ನು ಬೆಳೆಸ್ಕೊಳ್ಳೋದು. ಆಮೇಲೆ ಒಳ್ಳೆಯ ಇಳುವರಿಯನ್ನು ಪಡೆಯೋದು, ಖರ್ಚು 0 ಮಾಡೋದು ಅಥವಾ ಕಡಿಮೆ ಮಾಡೋದು. ಮತ್ತು ಏನು ನ್ಯಾಚುರಲ್ ರಿಸೋರ್ಸ್ ಇದೆ ನಮ್ಮಲ್ಲಿ, ನೈಸರ್ಗಿಕವಾದ ಸಂಪನ್ಮೂಲ ಯಾವುದು, ಮಣ್ಣಿದೆ, ನೀರಿದೆ, ಗಾಳಿ ಇದೆ, ಅದನ್ನೆಲ್ಲವನ್ನು ಚೆನ್ನಾಗಿ ಬಳಸ್ಕೊಳ್ಳೋದು. ಅದು ಎಲ್ಲವನ್ನು ಮಣ್ಣಿನಲ್ಲಿ ಹಿಡಿದಿಟ್ಕೊಳ್ಬೇಕಾಗ್ತದೆ. ಮತ್ತು ಅದ್ರ ಜೊತೆಗೆ ಲೋಕಲ್ ಬ್ರೀಡ್ಸು, ನಮ್ಮ ದೇಸಿ ತಳಿಗಳ ಬೆಳೆಗಳಿರ್ಬೋದು, ದೇಸಿ ತಳಿಗಳ ಹಸುಗಳಿರ್ಬೋದು, ಅವನ್ನ ಇಂಟಗ್ರೇಟ್ ಮಾಡೋದು, ಅವನ್ನ ಉಳಿಸ್ಕೊಳ್ಳೋದು. ಈವನ್ ಸೆರಿಕಲ್ಚರು, ರೇಷ್ಮೆ ಕೃಷಿ ಕೂಡ ಲೋಕಲಾಗಿ ಏನಿದ್ದಾವೆ ಅದನ್ನು ಉಳಿಸ್ಕೊಳ್ಬೇಕು, ಅವು ಹಾಳಾಗಿ ಹೋಗಬಾರ್ದು ಅಂತಕ್ಕಂಥದ್ದು. ಮತ್ತು ನಮ್ಮ ಮನೆಯಲ್ಲೇ ಕೆಲವೊಂದು ಖರ್ಚಿಲ್ಲದ ಕೀಟನಾಶಕ ಇರ್ಬೋದು, ಮತ್ತು ಕೀಟನಾಶಕ ಗೊಬ್ಬರ, ಜೈವಿಕ ಗೊಬ್ಬರ, ಜೈವಿಕ ಕೀಟನಾಶಕಗಳನ್ನೇ ನಮ್ಮ ಮನೆಯಲ್ಲೇ ಮಾಡಿಕೊಂಡು ಬಳಸ್ಕೊಳ್ತಕ್ಕಂಥದ್ದು. ಯಾವುದೇ ರೀತಿಯ ಹೊಸ ಖರ್ಚನ್ನು ಮಾಡದೇ ಇರ್ತಕ್ಕಂಥದ್ದು. ಆಮೇಲೆ ಕಾಸ್ಟು, ರೈತನಿಗೆ ತಗುಲುವಂಥ ವೆಚ್ಚ ಏನಿದೆ ಬೆಳೆ ಬೆಳೀಲಿಕ್ಕೆ, ಅದನ್ನು ಕಡಿಮೆ ಅಥವಾ 0 ಮಾಡ್ತಕ್ಕಂಥದ್ದು. ಹೀಗೆಲ್ಲ ಮಾಡೋದ್ರಿಂದ ನಮ್ಮ ದೇಶದ ಆರ್ಥಿಕತೆ ಇಂಪ್ರೂವ್ ಆಗ್ತದೆ ಅಂತ ಹೇಳಿ ಆಯಿತಾ. ಇನ್ನು ನಾನು ಹೇಳಿದೆ ಪ್ರಿನ್ಸಿಪಲ್ಸ್, ಇದರ ಮುಖ್ಯ ಒಂದು ಧ್ಯೇಯಗಳು ಏನು ಅಂತ ಹೇಳಿದರೆ, ಸಾಯಿಲ್ ಹೆಲ್ತನ್ನು ಇಂಪ್ರೂವ್ ಮಾಡೋದು, ಅತಿ ಕಡಿಮೆ ಸಮಯದಲ್ಲಿ ಒಳ್ಳೆಯ ಇಳುವರಿ ಪಡೆಯೋದು, ಮತ್ತು
ಏನು ಅಂತ ಹೇಳಿದ್ರೆ ಅದಕ್ಕಾಗಿ ನಾವು ಮಣ್ಣ ಪರೀಕ್ಷೆ ಕೂಡ ಮಾಡ್ತೇವೆ. ಮಣ್ಣು ಪರೀಕ್ಷೆ ಮಾಡಿ ಯಾವ ರೀತಿ ಮುಂಚೆ ಈ ಯೋಜನೆ ಬರೋ ಮುಂಚೆ ಹೇಗಿತ್ತು, ಆಮೇಲೆ ಹೇಗಾಯಿತು ಅಂತಕ್ಕಂಥದ್ದು. ಮತ್ತು ಒಳ್ಳೆ ಡೈವರ್ಸಿಫೈಡ್ ಒಳ್ಳೆ ಬೆಳೆಗಳನ್ನು ತಗೊಳ್ಳೋದು, ಯಾವುದೇ ಡಿಸ್ಟರ್ಬೆನ್ಸು ಮಣ್ಣಿಗೆ ಎಷ್ಟು ಕಡಿಮೆನೋ ಅಷ್ಟು ಡಿಸ್ಟರ್ಬೆನ್ಸ್ ಮಾಡೋದು. ಎನಿಮಲ್ಸನ್ನು ಬಳಸ್ಕೊಳ್ಳೇಬೇಕು. ಇಂಟಗ್ರೇಷನ್ ಸಮಗ್ರವಾಗಿ ಪ್ರಾಣಿಗಳನ್ನು ಬಳಸ್ಕೊಳ್ಳೋದು. ಕುರಿ ಇರ್ಬೋದು, ಕೋಳಿ ಇರ್ಬೋದು, ದೇಸಿ ಹಸುಗಳಿರ್ಬೋದು, ಆಮೇಲೆ ಮೊಲ ಸಾಕಣೆ, ಬೇಕಾದಿರಲಿ, ಆದರೆ ಅವನ್ನ ಇಂಟಿಗ್ರೇಟ್ ಮಾಡ್ಕೊಳ್ಳೋದು. ಯಾಕಂತ ಹೇಳಿದರೆ ರೈತನಿಗೆ ಕೆಲವೊಂದು ಸಮಯದಲ್ಲಿ ಆದಾಯ ಬರದೇ ಇದ್ದಾಗ ಈ ಎನಿಮಲ್ಸ್ಗಳ ಕಡೆಯಿಂದ ಬರುತ್ತೆ. ಮತ್ತು ಅವುಗಳ ಸಗಣಿ ಅಥವಾ ಅವುಗಳ ಏನು ಇದು ಇದೆ ಅದರಿಂದ ಉಪಯೋಗ ಆಗ್ತದೆ ಅಂಥೇಳಿ. ಅವುಗಳ ಮಲಮೂತ್ರ ವಿಸರ್ಜನೆಯಿಂದ ರೈತನ ಹೊಲಕ್ಕೆ ತುಂಬ ಉಪಯೋಗ ಆಗ್ತದೆ ಅಂತ. ಮೈಕ್ರೋಬ್ಸ್ ಜಾಸ್ತಿ ಆಗ್ತವೆ ಮಣ್ಣಲ್ಲಿ ಅಂತಕ್ಕಂಥದ್ದು. ಇವೆಲ್ಲವನ್ನು ಉದ್ದೇಶ ಇಟ್ಕೊಂಡು ಇವತ್ತಿನ ದಿನ ಈ ಘನ ಸರ್ಕಾರ ಯೋಜನೆಯನ್ನು ತಂದಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬರೋಣ. ಹಾಗಾದರೆ ಏನಾಗುತ್ತೆ? ಏನು ಇನ್ಕ್ರೀಸ್ ಆಯಿತು? ಖರ್ಚು ಇನ್ಕ್ರೀಸ್ ಆಯಿತಾ? ಮತ್ತು ಇದು ಜೈವಿಕತೆ ಇನ್ಕ್ರೀಸ್ ಆಯಿತಾ? ಜೈವಿಕತೆ, ಬಯೋಡೈವರ್ಸಿಟಿ, ಜೈವಿಕ ವೈವಿಧ್ಯತೆ ಇನ್ಕ್ರೀಸ್ ಆಗ್ತದೆ, ಜಾಸ್ತಿ ಆಗ್ತದೆ. ಆಮೇಲೆ ರೋಗ ರುಜಿನಗಳು, ಕೀಡಿಗಳು ಅವೆಲ್ಲ ಕಡಿಮೆ ಆಗ್ತವೆ, ಖರ್ಚು ಕಡಿಮೆ ಆಗ್ತದೆ. ಇದೆಲ್ಲ ಮಾಡೋದ್ರಿಂದ ಆಮೇಲೆ ಅವನು ಹೊರಗಡೆ ಸಿಂಥೆಟಿಕ್ ಫರ್ಟಿಲೈಸರ್ ಹೊರಗಡೆಯಿಂದ ಯಾವುದೇ ಗೊಬ್ಬರ ಮತ್ತು ಕೀಟನಾಶಕನ ಪರ್ಚೇಸ್ ಮಾಡದೇ ಇರೋದರಿಂದ ಅವನಿಗೆ ರೈತನಿಗೆ ಯಾವುದೇ ನಷ್ಟ ಆಗೋದಿಲ್ಲ ಅಂತಕ್ಕಂಥದ್ದು. ಹಾಗಾದರೆ ಹೇಗೆಲ್ಲ ಮಾಡ್ಬೋದು ಅಂದರೆ ಕ್ರಾಪಿಂಗನ್ನು ಬೇರೆ ಬೇರೆ ಬೆಳೆಗಳನ್ನು ಹಾಕೋಬೇಕು. ಕ್ರಾಪ್ ರೊಟೇಷನ್ ಇರ್ಬೋದು. ಆಮೇಲೆ ರೀಸೈಕ್ಲಿಂಗ್ ಮಾಡಬೇಕು. ನ್ಯಾಚುರಲ್ ಅವೈಲೇಬಲ್ ಏನಿರ್ತಾವೋ ಅವ್ನು ರೀಸೈಕಲ್ ಮಾಡಿ. ಆಮೇಲೆ ಬಯೋಮಾಸನ್ನ ಜಾಸ್ತಿ ಮಾಡಬೇಕು. ಅಂದರೆ ಮಣ್ಣಿಗೆ ಸಾಕಷ್ಟು ಇದು ಗಿಡಗಂಟಿಗಳ ರೆಸಿಡ್ಯೂ ಇರ್ಬೋದು, ಅವಶೇಷಗಳು ಕಾಣಬೇಕು. ಅದು ಎಲ್ಲವನ್ನು ಸುಟ್ಟು ಹಾಕೋದು, ಪ್ರಾಣಿಗಳನ್ನು ತೆಗೆದುಹಾಕೋದು, ಒಂದೇ ಬೆಳೆಯನ್ನು ಬೆಳೆಯೋದು ಇದು ಒಳ್ಳೆಯ ಕೃಷಿ ಅಲ್ಲ ಅಂತಕ್ಕಂಥದ್ದನ್ನು ತಲೆಯಲ್ಲಿಟ್ಕೊಂಡು ಇವತ್ತಿನ ದಿನ ಬಂದಿದೆ. ಹಾಗಾದರೆ ಕಾಂಪೊನೆಂಟ್ಸ್ ಯಾವ್ಯಾವು ಅಂತ ಕ್ಲೀನಾಗಿ ನೋಡೋಣ. ಇದು ಹೊಲಿಸ್ಟಿಕ್ ಅಪ್ರೋಚ್ ನ್ಯಾಚುರಲ್ ಫಾರ್ಮಿಂಗದ್ದು. ಒಂದು ಡೈವರ್ಸಿಟಿ, ವೈವಿಧ್ಯತೆ ಬಂತು, ಜೈವಿಕ ವೈವಿಧ್ಯತೆ ಬಂತು. ಎರಡನೇದು ಮಲ್ಚಿಂಗ್ ಮಾಡ್ತಾಯಿದ್ದೀವಿ, ಕವರನ್ನು ಮಾಡ್ತೀವಿ. ಮಣ್ಣಿನ ಕವರ್ ಮಾಡೋದ್ರಿಂದ ಅಲ್ಲಿನ ಆರ್ದ್ರತೆ ಅಲ್ಲೇ ಉಳ್ಕೊಳ್ಳುತ್ತೆ, ಸೂಕ್ಷ್ಮ ಜೀವಿಗಳು ಬೆಳೆದುಕೊಳ್ಳುತ್ತವೆ, ಮಣ್ಣಿನ ಗುಣಧರ್ಮ, ಆಮೇಲೆ ಗಾಳಿ ಮತ್ತು ನೀರು ಅಲ್ಲೇ ಉಳ್ಕೊಳ್ಳುತ್ತೆ. ಗಾಳಿ ಮತ್ತು ನೀರು ಉಳ್ಕೊಳ್ತು ಅಂತ ಹೇಳಿದ್ರೆ ಅದಕ್ಕೆ ವಾಪ್ಸ ಅಂತ ಹೇಳ್ತೀವಿ. ಒಳ್ಳೆ ಏರಿಯೇಷನ್ ಇರಬೇಕು. ಅದು ಚಹಾ ಪುಡಿ ಥರ ಉದುರಾಗಿ ಇರಬೇಕು ಮಣ್ಣು. ಆಮೇಲೆ ಜಾಸ್ತಿ ಡಿಸ್ಟರ್ಬೆನ್ಸ್ ಮಾಡಬಾರ್ದು. ಪದೇ ಪದೇ ಮಣ್ಣಿಗೆ ತುಳಿಯೋದು, ಟ್ರ್ಯಾಕ್ಟರ್ ನಿಲ್ಲಿಸೋದು ಅಂಥದ್ದು ಮಾಡಿದಾಗ ಮಣ್ಣಿನ ಗುಣಧರ್ಮ ಹಾಳಾಗ್ತದೆ. ಟೆಕ್ಸ್ಚರ್ ಆ್ಯಂಡ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ, ಅದು ಹಾಳಾಗ್ತದೆ. ಅದನ್ನು ಹಾಳಾಗದೇ ರೀತಿಯಲ್ಲಿ ಮೇಂಟೈನ್ ಮಾಡ್ತಕ್ಕಂಥದ್ದು. ಎಲ್ಲ ನೈಸರ್ಗಿಕವಾಗಿ ಬರ್ತಕ್ಕಂಥ ಕೀಟಗಳನ್ನು ನೈಸರ್ಗಿಕವಾದ ರೈತ ಮಿತ್ರನಿಂದಲೇ ಕಂಟ್ರೋಲ್ ಮಾಡ್ಬೋದು. ರೈತ ಮಿತ್ರ ಕೀಟಗಳಿದ್ದಾವೆ, ರೈತ ಮಿತ್ರ ಹುಳಗಳಿದ್ದಾವೆ, ರೈತ ಮಿತ್ರ ಪಕ್ಷಿಗಳಿದ್ದಾವೆ, ಅವುಗಳಿಂದನೇ ಕಂಟ್ರೋಲ್ ಮಾಡೋದು. ಅದಲ್ಲದೆ ಕೆಲವೊಂದನ್ನು ನೀಮಾಸ್ತ್ರ, ಬ್ರಹ್ಮಾಸ್ತ್ರ, ಅಗ್ನಿಯಾಸ್ತ್ರ ಆ ಥರ ಬಳಸ್ಕೊಂಡು ಕೀಡಿಗಳನ್ನು ಕಂಟ್ರೋಲ್ ಮಾಡೋದು. ಇಂಡಿಜಿನಿಯಸ್ ಸೀಡ್ಸು, ದೇಸಿ ತಳಿಗಳ ಬೀಜಗಳನ್ನು ಬಳಸ್ಕೊಳ್ಳೋದು. ಅದಲ್ಲದೆ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಆಗಬೇಕು. ಅಂದರೆ ಪೋಷಕಾಂಶಗಳನ್ನು ಮಣ್ಣಿಂದ ತೆಗಿತಾನೇ ಹೋಯ್ತು ಅಂತ ಹೇಳಿದರೆ ಮಣ್ಣಿಗೆ ಕೊಡಬೇಕಲ್ಲ ವಾಪಸ್. ನಾವೀಗ ದುಡ್ಡು ಬ್ಯಾಂಕಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿದರೆ ಮಾತ್ರ ಅಲ್ವಾ ತಗೊಳಕ್ಕಾಗೋದು. ಪದೇ ಪದೇ ತೆಗಿತಾ ಇದ್ದೀವಿ ಆದರೆ ಹಾಕ್ತಾ ಇಲ್ಲ ಅಂತಂದರೆ ತಪ್ಪಲ್ವಾ? ಹಾಗಾಗಿ ತಪ್ಪು ಅಥವಾ ಸಿಗೋದೇ ಇಲ್ಲ ಅಂತ ಅರ್ಥ ಅಲ್ವಾ? ಹಾಗಾಗಿ ಪೋಷಕಾಂಶಗಳನ್ನು ಮಣ್ಣಿಗೆ ಪದೇ ಪದೇ ಸೇರಿಸ್ಬೇಕಾಗುತ್ತೆ. ಎಷ್ಟು ತೆಗಿತೀವೋ ಮಿನಿಮಮ್ ಅಷ್ಟಾದರೂ ಸೇರಿಸಲೇಬೇಕು ಅಂತಕ್ಕಂಥದ್ದು. ಮತ್ತು ಎನ್ಶ್ಯೂರಿಂಗ್ ಲೈವ್ ರೂಟ್ಸ್ ಆಲ್ ಅರೌಂಡ್ ಇಯರ್. ಪ್ರತಿ ವರ್ಷದ 12 ತಿಂಗಳು ಏನಾದರೂ ಭೂಮಿಯಲ್ಲಿ ಇದ್ದೇ ಇರಬೇಕು, ಒಳ್ಳೆಯದು ಅಂತಕ್ಕಂಥದ್ದು. ಆಮೇಲೆ ಸಿಂಥೆಟಿಕ್ಕು ಹೊರಗಡೆಯಿಂದ ಪರ್ಚೇಸ್ ಮಾಡೋದು, ಬೇರೆ ದೇಶಗಳಿಂದ ನಾವು ಇಂಪೋರ್ಟ್ ಮಾಡಿಕೊಂಡು ಗೊಬ್ಬರಗಳನ್ನ ಇವತ್ತಿನ ದಿನ ಬಳಸ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 70-80 ವರ್ಷಗಳಿಂದ. ತಪ್ಪಲ್ವ ಅದು? ಎಷ್ಟು ಅಂತ ಬೇರೆಯವರಿಂದ ಕೇಳೋದು? ನಾವೇ ಆತ್ಮನಿರ್ಭರರಾಗಬೇಕಲ್ವ? ಅದನ್ನ ಇಟ್ಕೊಂಡು ಇವತ್ತಿನ ದಿನ ಸರ್ಕಾರ ಇದನ್ನು ತಂದಿದೆ. ಇದು ಎಲ್ಲ ಮುಗಿದ ಮೇಲೆ ಕೊನೆ ಬ್ಯಾಲೆನ್ಸ್ ಆಗೋದೇನು ಅಂತ ಹೇಳಿದ್ರೆ ನಮ್ಮ ವಾತಾವರಣ ಚೆನ್ನಾಗಿಟ್ಕೋಬೇಕು. ನಾವು ಬದುಕಬೇಕು, ಮತ್ತು ವಿವಿಧ ಪ್ರಾಣಿ ಪಕ್ಷಿಗಳನ್ನು ಬಿಡಬೇಕು. ಅದ್ರ ಜೊತೆಗೆ ವಾತಾವರಣವನ್ನು ಉಳಿಸ್ಕೋಬೇಕು. ಅಂದಾಗ ಮಾತ್ರ ನಮ್ಮ ಭವಿಷ್ಯದ ಜನ್ರೇಷನ್, ಮುಂದಿನ ಪೀಳಿಗೆ ಬದುಕ್ತದೆ ಅಂತಕ್ಕಂಥದ್ದು ತುಂಬ ದೊಡ್ಡ ಉದ್ದೇಶವನ್ನು ಇಟ್ಕೊಂಡು ಈ ಯೋಜನೆ ಬಂದಿದೆ ಅಂತ ಹೇಳ್ಬೋದು. ಹಾಗಾದರೆ ಏನೆಲ್ಲ ಮಾಡ್ತಾರೆ? ಮೊದಲು ಟ್ರೈನಿಂಗ್ ಕೊಡಲಾಗ್ತದೆ. ಆಮೇಲೆ ಇದರಲ್ಲಿ ಹಾರ್ಟಿಕಲ್ಚರು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಇನ್ವಾಲ್ವ್ ಆಗ್ತಾರೆ. KVK, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅದೆಲ್ಲ ಇನ್ವಾಲ್ವ್ ಆಗಿಬಿಟ್ಟು ಈ ಥರ ಚಾನಲ್ ಇದೆ ಇದು. ಆಮೇಲೆ ಪ್ರತಿಯೊಬ್ಬ ರೈತನಿಗೆ 1 ಎಕರೆ ಜಮೀನನ್ನು ಮಿನಿಮಮ್ ಇದು ಮ್ಯಾಕ್ಸಿಮಮ್ 1 ಎಕರೆ ಜಮೀನನ್ನು ರೈತನಿಂದ ದತ್ತು ಪಡೀಲಾಗ್ತದೆ. ಅಲ್ಲಿ ಇದನ್ನು ಮಾಡಿ ತೋರಿಸಲಾಗ್ತದೆ. ಏನು ನ್ಯಾಚುರಲ್ ಫಾರ್ಮಿಂಗ್, ನೈಸರ್ಗಿಕ ಕೃಷಿಯನ್ನು ಮಾಡಿ ತೋರಿಸಲಾಗ್ತದೆ. ಅಲ್ಲಿ ತೋರಿಸಾದ್ಮೇಲೆ ಅದನ್ನು ನೋಡಿಕೊಂಡು ಮತ್ತೆ
ಮಾರನೇ ವರ್ಷ ಒಬ್ಬ ರೈತರಿಂದ 6 ರೈತರು ಜಾಸ್ತಿ ಆಗ್ತಾರೆ. ಇದೆಲ್ಲವನ್ನು ಮಾಡಬೇಕಾದ್ರೆ ಸರ್ಟಿಫಿಕೇಷನ್ ಕೂಡ ಮಾಡಲಾಗ್ತದೆ. ಸರ್ಟಿಫಿಕೇಷನ್ ಮಾಡಿದ್ಮೇಲೆ ಒಳ್ಳೆ ಸರ್ಟಿಫಿಕೇಟ್ ಸಿಕ್ಕಾದ್ಮೇಲೆ ರೈತ ಎಲ್ಲೂ ಮಾರಾಟ ಮಾಡ್ಬೋದು. ಅವ್ನವ್ನ ಹೊಲದಲ್ಲೇನು ಅವನವ್ನು ಕನ್ಸ್ಯೂಮ್ ಮಾಡ್ಬೋದು, ಅವ್ನ ಊರಲ್ಲೂ ಮಾರಾಟ ಮಾಡ್ಬೋದು. ಅದಲ್ಲದೆ ಒಳ್ಳೆ ಪ್ರಾಡಕ್ಟ್ಗಳನ್ನು ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಮಾರಾಟವನ್ನು ಮಾಡ್ಬೋದು. ಹಾಗಾದರೆ ಏನು ಇವೆಲ್ಲ ಅಸ್ತ್ರಗಳು ಯಾವುವು, ಏನು ಬಳಸ್ಕೊಂಡು ಅವ್ನು ಇವತ್ತಿನ ದಿನ ಮಾಡ್ಬೋದು ಅಂತ ಹೇಳಿದರೆ, ಮೊದಲನೇದಾಗಿ ಬೀಜಾಮೃತ. ಬೀಜ ಪ್ಲಸ್ ಅಮೃತ. ಅಮೃತ ಅಂದರೆ ಜೀವವನ್ನು ಕೊಡೋದು, ಡಿವೈನ್ ಸೂಪ್ ಅಥವಾ ಡಿವೈನ್ ದೇವರಿಂದ ಬಂದಂತಹ ರಸ, ಜೀವ ಕೊಡೋ ರಸ ಅಂತ ಹೇಳ್ಬೋದು. ಬೀಜಾಮೃತವನ್ನು ಮೊದಲು ಏನು ಮಾಡ್ತೀವಿ, ಸಗಣಿ ತೊಗೋತೀವಿ. ಸಿಂಪಲಾಗಿ ಹೇಳೋದಾದರೆ ಸಗಣಿ ತೊಗೋತೀವಿ. ಸಗಣಿಯನ್ನು ಬಕೆಟಲ್ಲಿ ಅದ್ದಿ ಇಡ್ತೀವಿ. ಒಂದು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು, ಇಲ್ಲಿ ಫಿಗರಲ್ಲಿ ತೋರಿಸ್ತಾ ಇದೆ ನೋಡಿ, ರಾತ್ರಿ ಎಲ್ಲ ಅದ್ದಿ ಇಡಬೇಕು. ಅದ್ದಿ ಇಟ್ಬಿಟ್ಟು ಮಾರನೇ ದಿನ ಇದನ್ನು ಕಿವುಚಿ ತೆಗೆದುಬಿಡಬೇಕು. ಆ ನೀರು ಏನು ಬರ್ತದೆ ಆ ನೀರನ್ನು ಒಂದು ಬಕೆಟಿಗೆ ಹಾಕೋಬೇಕಾಗುತ್ತೆ. ಆ ಬಕೆಟಿಗೆ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಗಣಿ, ಅದಕ್ಕೆ ಒಂದು ಸ್ವಲ್ಪ ಗಂಜಲ ಮತ್ತು ಬೆಲ್ಲ ಮತ್ತು ಕಡಲೆ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಂಡಾದ್ಮೇಲೆ ಅದನ್ನೇ ಹಾಗೆ ಇಡಬೇಕಾಗುತ್ತೆ. ಇಟ್ಬಿಟ್ಟು ಒಂದು 48 ಗಂಟೆ ನಂತರ ಅದನ್ನು ಸೋಸ್ಕೋಬೇಕು. ಸೋಸ್ಕೊಂಡು ನಮ್ಮ ಬೀಜಗಳನ್ನು ಅದರಲ್ಲಿ ಅದ್ದಿ ತೆಗಿಬೇಕು. ಅದ್ದಿ ತೆಗೆದಾದ್ಮೇಲೆ ಅದನ್ನು ನೆರಳಲ್ಲಿ ಒಣಗಿಸ್ಬೇಕು. ಈ ರೀತಿ ನೆರಳಲ್ಲಿ ಒಣಗಿಸಾದ್ಮೇಲೆ ಬಿತ್ತನೆಗೆ ತಗೊಂಡೋಗಬೇಕು. ಯಾವ ಬೀಜ ಇದೆ ಅನ್ನೋದ್ರ ಮೇಲೆ ಎಷ್ಟು ಗಂಟೆ ನೆನೆಸಿರ್ಬೇಕು ಅನ್ನೋದು ಇದೆ. ಮ್ಯಾಕ್ಸಿಮಮ್ ಅಂದರೆ ಒಂದು 8 ತಾಸು ನೆನೆಸಿರ್ಬೋದು. ಅದು ಯಾವುದು, ಹತ್ತಿ ಬೀಜ ಇರ್ಬೋದು, ಜೋಳದ ಬೀಜ ಇರ್ಬೋದು, ಆ ಥರದ ಬೀಜಗಳನ್ನು ಸುಮಾರು ಹೊತ್ತು ಅಂದರೆ ಜಾಸ್ತಿ ಹೊತ್ತು ನೆನೆಸಿಡ್ಬೇಕು. ಶೇಂಗಾ ಅಂಥವನ್ನು ಕಡಿಮೆ ಹೊತ್ತಿನಲ್ಲೇ ನೆನೆಸ್ಬಿಟ್ಟು ನಾವು ಬೀಜಕ್ಕೆ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಅಮೃತ ಇದು. ಸೊ ಇದನ್ನು ಬಳಸ್ಕೊಂಡು ಇವತ್ತಿನ ದಿನ ಮಾಡ್ಬೋದಾಗಿದೆ ಅಂತಕ್ಕಂಥದ್ದು. ಕೆಲವೊಮ್ಮೆ ನಾವು ಸೀಡ್ಲಿಂಗ್ಸ್ ಕೂಡ ಅದ್ಬೋದು. ಸೀಡ್ಲಿಂಗ್ಸ್ ಅಂತ ಹೇಳಿದರೆ ನಾವು ಗುಲಾಬಿ ಹೂ ಬೆಳೀತಾ ಇದ್ದೀವಿ, ಅಥವಾ ಕಬ್ಬನ್ನು ಬೆಳೀತಾ ಇದ್ದೀವಿ, ಅಥವಾ ನಾವು ಯಾವುದೇ ಮೇವಿನ ಬೆಳೆಗಳನ್ನು ಬೆಳೀತಾ ಇದ್ದೀವಿ ಅಂದರೆ ಕೆಲವೊಂದನ್ನು ನಾವು ಕಟ್ಟಿಂಗ್ಸಿಂದ ಮಾಡ್ತೀವಿ. ಕಟ್ಟಿಂಗ್ಸು, ಸಕ್ಕರ್ಸು ಅಥವಾ ಇದರಿಂದ ಎಲೆಗಳ ಕಟ್ಟೋ ಅದನ್ನೆಲ್ಲ ಮಾಡ್ತೀವಲ್ಲ, ಆಗ ಕೂಡ ಅವನ್ನು ಕೂಡ ಅದ್ದಿ ತೆಗೆದುಬಿಟ್ಟು ಬೀಜ ಯಾವ ರೀತಿ ಬಳಸ್ತೀವಿ ಅದೇ ರೀತಿ ಬಳಸ್ಬೋದು ಅಂತಕ್ಕಂಥದ್ದು. ಹಾಗಾದರೆ ಏನೆಲ್ಲ ಬೇಕು, ಒಂದು 5 kg ಅಷ್ಟು ಕೌಡಂಗ್ ಬೇಕು, 5 ಲೀಟ್ರ್ ಗಂಜಲ ಬೇಕು, ಒಂದು ಸ್ವಲ್ಪ ಸುಣ್ಣ ಬೇಕಾಗ್ತದೆ. ಸುಣ್ಣ ನೋಡಿ ಜಾಸ್ತಿ ಬಳಸ್ಕೂಡ್ದು. ಆಮೇಲೆ ಸ್ಪ್ರೇ ಮಾಡೋ ಬಿಫೋರ್ ಸ್ವಲ್ಪ ಹೊತ್ತು ಮುಂಚೆನೇ ಬಳಸೋದು ಒಳ್ಳೆಯದು. ಅಥವಾ ಕೆಲವೊಬ್ಬರು ಈ ಜೋಳದಂಥ ಬೆಳೆಗಳಿಗೆ ರಾತ್ರಿನೂ ಸೇರಿಸ್ಕೊಂಡು ಇಟ್ಕೊಳ್ಬೋದು. ಆಮೇಲೆ ಸ್ವಲ್ಪ ಮಣ್ಣು, ಒಂದು ಮುಷ್ಟಿಯಷ್ಟು ಮಣ್ಣು ಬೇಕಾಗ್ತದೆ. ಇದೆಲ್ಲವನ್ನು ನೀರಿನಲ್ಲಿ ಸೇರಿಸ್ಕೊಂಡು ಎಷ್ಟು ಬೀಜ ಇದೆ ಅಂತಕ್ಕಂಥದ್ರ ಮೇಲೆ ಕ್ವಾಂಟಿಟಿ ವ್ಯತ್ಯಾಸ ಆಗ್ತದೆ. 5 kg 1 ಎಕರೆ, 5 kg ಏನು ಸಗಣಿ ಬಳಸ್ತಾ ಇದ್ದೀವಿ ಅದು 1 ಎಕರೆ ಜಮೀನಿಗೆ ಆಗೋಷ್ಟು. ನೀವು ಎಷ್ಟು ಎಕರೆ ಬೀಜಗಳು ಬೇಕಾಗಿದೆ ಅದ್ರ ಮೇಲೆ ನೀವು ಕ್ವಾಂಟಿಟಿಯನ್ನು ಹೆಚ್ಚು ಅಥವಾ ಕಡಿಮೆಯನ್ನು ಮಾಡ್ಕೊಳ್ಬೋದು ಅಂತಕ್ಕಂಥದ್ದು. ನಾನು ಆವಾಗಲೇ ಹೇಳಿದೆ, ದೇಸಿ ಕೌಡಂಗ್ ಅಂತ ತಗೊಂಡು ಬಟ್ಟೆಯಲ್ಲಿ ಕಟ್ತೀವಿ. ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಅದನ್ನು ಒಂದು ಪೋಲು ಅಥವಾ ಇದಕ್ಕೆ ಕಟ್ಟಿ ನೀರಲ್ಲಿ ನೇತಾಡಿಸ್ಬೇಕು. ಅದನ್ನೇನು ಮಾಡಬೇಕು, ಡಿಪ್ ಮಾಡಬೇಕು, ನೀರಲ್ಲಿ ನೇತಾಡಿಸ್ಬೇಕು. ನೇತಾಡಿಸಾದ್ಮೇಲೆ ಮಾರನೇ ದಿನ ತೆಗೆದುಬಿಟ್ಟು ಕಿವುಚಿ ತೆಗೆದು ಬಿಡಬೇಕು. ಅದನ್ನು ಕಿವುಚಿ ತೆಗೆದಾದ್ಮೇಲೆ ಆ ನೀರಿಗೆ ಸುಣ್ಣವನ್ನು ಹಾಕ್ಕೊಳ್ತಾರೆ. ಸುಣ್ಣವನ್ನು ಹಾಕ್ಕೊಂಡು ನಂತರ ಏನು ಮಾಡಬೇಕು, ಅದಕ್ಕೆ ಒಂದು ಸ್ವಲ್ಪ ಮಣ್ಣನ್ನು ಹಾಕೋತೀವಿ, ಒಂದು ಮುಷ್ಟಿಯಷ್ಟು. ಅದು ಬದುವಿಂದಿರ್ಬೋದು ಅಥವಾ ಅರಳಿ ಮರದ ಕೆಳಗಿಂದಿರ್ಬೋದು. ಆಮೇಲೆ ಅದಕ್ಕೆ ಗಂಜಲವನ್ನು ಅಥವಾ ಗೋಮೂತ್ರವನ್ನು ಹಾಕೋತೀವಿ. ಹಾಕ್ಕೊಂಡು ಒಂದು 8 ರಿಂದ 10 ತಾಸು ಹಾಗೆ ಬಿಟ್ಬಿಟ್ಟು ಆಮೇಲೆ ಇದು ಬೀಜಾಮೃತ ರೆಡಿಯಾಗಿದೆ. 10 ತಾಸು ನಂತರ ಆಮೇಲೆ ನಮಗೆ ಬೇಕಾದಂಥ ಬೀಜಗಳನ್ನು ಅದರಲ್ಲಿ ಅದ್ದಿ ತೆಗಿಬೇಕು. ಲೆಗ್ಯುಮಿನಿಸ್ ಇತ್ತು ಅಂತ ಹೇಳಿದರೆ ಅದ್ರ ಜೊತೆಗೆ ಸ್ವಲ್ಪ ನಾವು ರೈಜೋಬಿಯಮ್ ಕೂಡ ಇದು ಮಾಡ್ಕೊತೀವಿ. ಹಾಕೊಂಡು ಬಿಫೋರು ರೈಜೋಬಿಯಮ್ ಕೂಡ ಸೇರಿಸ್ಕೊತೀವಿ. ಆಮೇಲೆ ಅದನ್ನು ಡ್ರೈ ಮಾಡಿ ಅಂದರೆ ಶೇಡಲ್ಲಿ ನೆರಳಲ್ಲೇ ಒಣಗಿಸ್ಬಿಟ್ಟು ಬಿತ್ತಬೇಕು ಅಂತಕ್ಕಂಥದ್ದು ಬೀಜಾಮೃತ ಆಯಿತು. ಮೊದಲನೇ ಒಂದು ಆಧಾರ ಸ್ತಂಭ. ನೆಕ್ಸ್ಟ್ 2ನೇ ಆಧಾರ ಸ್ತಂಭ ಬಂದುಬಿಟ್ಟು ಜೀವಾಮೃತ. ಜೀವ ಪ್ಲಸ್ ಅಮೃತ, ಜೀವವನ್ನು ಕೊಡ್ತಕ್ಕಂಥದ್ದು. ಇಲ್ಲಿ ಬಳಸ್ತಕ್ಕಂಥ ಏನೇನು ಬಳಸ್ತೇವೆ, ಸಗಣಿ, ಗಂಜಲ, ನೀರು, ಬೇಸನ್ನು ಅಥವಾ ಕಡಲೆ ಹಿಟ್ಟು, ಆಮೇಲೆ ಬೆಲ್ಲ, ಇದನ್ನೆಲ್ಲ ಬಳಸ್ತೇವೆ. ಸ್ವಲ್ಪ ನೀರು, ಗಂಜಲ, ಇವು 1 2 3 6 ವಸ್ತುಗಳನ್ನ ಬಳಸ್ತೇವೆ. ಎಲ್ಲ ಮನೆಯಲ್ಲಿ ಸಿಗ್ತಕ್ಕಂಥದ್ದು. ಹಸು ಇದ್ಬಿಟ್ರೆ ಸಗಣಿ ಮತ್ತು ಗಂಜಲ ಸಿಕ್ತು, ನೀರಿದೆ, ಆಮೇಲೆ ಸ್ವಲ್ಪ ಮಣ್ಣು, ಆಮೇಲೆ ಇದು ಏನು ಬೆಲ್ಲ ಮತ್ತು ಕಡಲೆ ಹಿಟ್ಟು. ಇವುಗಳನ್ನು ಯಾವ ಪ್ರಮಾಣದಲ್ಲಿ ಬಳಸಬೇಕು ಅಂತ ಹೇಳಿದರೆ, ಇದರಿಂದ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಜಾಸ್ತಿ ಆಗ್ತದೆ. 200 ಲೀಟ್ರ್ ಡ್ರಮ್ ತಗೊಳ್ಬೇಕು. ಮೊದಲು ಒಂದು 10 ಲೀಟ್ರು ಗಂಜಲ, 10 kg ಕೌಡಂಗು ಹಾಕೋಬೇಕು. ಅದನ್ನೆಲ್ಲ ಕಲಿಸ್ಕೋಬೇಕು ಆ ಡ್ರಮ್ಮಲ್ಲಿ.
ನಂತರ ಬೇರೆ ತಟ್ಟೆಯಲ್ಲಿ ಅಥವಾ ಬೇರೆ ಪಾತ್ರೆಯಲ್ಲಿ 1 ಕೆಜಿ ಬೆಲ್ಲ, 1 ಕೆಜಿ ಇದ್ರ ಹಿಟ್ಟು, ದ್ವಿದಳದ ಹಿಟ್ಟು ಅಥವಾ ಬೇಸನ್ ಹಿಟ್ಟನ್ನು ಸೇರಿಸ್ಕೊಂಡು, ಸ್ವಲ್ಪ ಮಣ್ಣನ್ನು ಸೇರಿಸ್ಕೊಂಡು ಸರಿಯಾಗಿ ಕಲಿಸ್ಕೊಂಡು ಆಮೇಲೆ ಅದನ್ನು ಕೂಡ ಆ ಡ್ರಮ್ಮಿಗೆ ಹಾಕ್ಕೊಳ್ಬೇಕು. ಆಮೇಲೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಅದನ್ನು ಕ್ಲಾಕ್ ವೈಸು ರೊಟೇಟ್ ಮಾಡ್ತಾ ಬರಬೇಕು. ಇದು ಎಲ್ಲವೂ ಪ್ರಕ್ರಿಯೆ ನಡೀತಾ ಇರೋದು. ಆ ಡ್ರಮ್ ಇಟ್ಟಿರೋದು ನೆರಳಲ್ಲಿಟ್ಟಿದ್ದೀವಿ ನಾವು. ಮತ್ತು ಮೇಲೆ ಜೂಟ್ ಬ್ಯಾಗನ್ನು ಕವರ್ ಮಾಡಬೇಕು. ಇಲ್ಲಿ ನೋಡಿ ನೆನಪಿಟ್ಕೊಳ್ಬೇಕಾದಂಥದ್ದು ಏನು ಅಂತ ಹೇಳಿದರೆ, ಒಂದು ಜೂಟ್ ಬ್ಯಾಗ್ ಕವರ್ ಮಾಡಬೇಕಾಗಿತ್ತು. ಅಂದರೆ ನಮ್ಮ ಸೆಣಬಿನ ಚೀಲವನ್ನು ಆ ಡ್ರಮ್ ಮೇಲೆ ಹೊದಿಸ್ಬೇಕಾಗುತ್ತೆ. ಆಮೇಲೆ ಎರಡನೇದು, ಇದು ಕೆಳಗಡೆ ಸೋರ್ ಹೋಗೋದ ರೀತಿ ಒಳ್ಳೆ ಡ್ರಮ್ ತೊಗೊಳ್ಳೋದು. ಆಮೇಲೆ 48 ಗಂಟೆ ಅದನ್ನು ಹಾಗೆ ಇಡಬೇಕು. ಅದನ್ನು ಪ್ರತಿದಿನ ಬೆಳಗ್ಗೆ ಅಥವಾ ದಿನಕ್ಕೆ 2-3 ಬಾರಿ ಪ್ರದಕ್ಷಿಣೆ ರೂಪದಲ್ಲಿ ಒಂದು ಕಟ್ಟಿಗೆಯನ್ನು ಇಟ್ಕೊಂಡು ಕಲಿಸ್ತಾ ಬರೋದು. ಇದ್ರ ಮೇಲೆ ಸ್ಪೆಷಲಾಗಿ ಒಂದು ವಿಡಿಯೋ ಮಾಡಲಾಗಿದೆ. ಯಾರು ಬೇಕು ಅಂತ ಹೇಳಿದರೆ ಕಮೆಂಟಲ್ಲಿ ತಿಳಿಸಿದರೆ ಅದನ್ನು ಕೂಡ ಲಿಂಕನ್ನು ಶೇರ್ ಮಾಡಲಾಗ್ತದೆ ಅಥವಾ ಚರ್ಚಿಸಲಾಗ್ತದೆ ತಮ್ಮ ಜೊತೆಗೆ ಅಂತಕ್ಕಂಥದ್ದು. ಇದೆಲ್ಲ ಮಾಡಿಬಿಟ್ಟು ಅದು 48 ಗಂಟೆ ನಂತರ ರೆಡಿ ಆಗ್ತದೆ. ರೆಡಿ ಆಗಿದ್ದನ್ನು ನಾವು ಬಳಸ್ಕೋಬೇಕು. ಇಲ್ಲಿ ಗಾಳಿ ಅವಶ್ಯಕತೆ ತುಂಬ ಇದೆ. ಯಾಕಂತೇಳಿದರೆ ಕೆಲವೊಂದು ಗ್ಯಾಸಸ್ಸು, ಅಮೋನಿಯಾ, ಮೀಥೇನು, ಕಾರ್ಬನ್ ಮೊನಾಕ್ಸೈಡು ಅಂತ ಗ್ಯಾಸಸ್ ಎಮಿಟ್ ಆಗ್ತದೆ, ಹೊರಸೂಸ್ತದೆ. ಅದಕ್ಕಾಗಿ ನಾವು ಜೂಟ್ ಬ್ಯಾಗನ್ನು, ಗಾಳಿ ಆಡುವಂತಹ ಚೀಲವನ್ನು ಬಳಸ್ಕೋಬೇಕಾಗ್ತದೆ. ಅದರಿಂದ ಅಂದರೆ ಮೇಲೆ ಹೊದಿಸ್ಲಿಕ್ಕೆ ಆ ಡ್ರಮ್ಮಿನ ಮೇಲೆ, ಡ್ರಮ್ಮನ್ನು ಈ ನೆರಳಿನಲ್ಲಿ ಇಟ್ಟಿದ್ದೇವೆ, ಆ ಡ್ರಮ್ಮನ್ನು ಇದು ಜೀವಾಮೃತದಿಂದ ತುಂಬಿದ್ದೇವೆ. ಮೇಲೆ ಹೀಗೆ ಗಣ್ಣಿ ಬ್ಯಾಗನ್ನು ಹಾಕೋದು ತುಂಬ ಉತ್ತಮ ಅಂತ ಹೇಳ್ತಾ, ಮತ್ತು ಸ್ಟಿಕ್ಕು, ಒಂದು ಕಟ್ಟಿಗೆಯನ್ನು ತಗೊಂಡು ಅದನ್ನು ಪ್ರದಕ್ಷಿಣೆ ರೂಪದಲ್ಲಿ, ಅಂದರೆ ಕದಕಬಾರ್ದು. ಯಾಕಂದರೆ ಸೂಕ್ಷ್ಮ ಜೀವಿಗಳಿರ್ತಾವೆ ಒಳಗಡೆ. ಹಾಗೆ ಸ್ವಲ್ಪ ಕೈ ಆಡಿಸ್ತಾ ಬರಬೇಕು. ಪ್ರಿಕಾಷನ್ ಏನು ಅಂತ ಹೇಳಿದರೆ, ಇದನ್ನು ನೆರಳಲ್ಲೇ ಇಡಬೇಕಾಗ್ತದೆ. ಜೀವಾಮೃತನ ಡೈರೆಕ್ಟಾಗಿ ಸೂರ್ಯನ ಬೆಳಕಿಗೆ ಅಥವಾ ಮಳೆಗೆ ಒಡ್ಡಬಾರ್ದು ಅಂತದ್ದು. ಇದು ಮಾಡಿದ ನಂತರ ಇದು ರೆಡಿ ಆಯಿತು. ಇದನ್ನು ಹೇಗೆಲ್ಲ ಬಳಸ್ಕೊಳ್ಬೋದು ಅಂದರೆ, ಒಂದು ನಾವು ಏನು ಅಂತ ಹೇಳಿದ್ರೆ, ಬಿತ್ತಿದ ಸ್ವಲ್ಪ ದಿನಕ್ಕೆ, ಒಂದು ವಾರದಿಂದ ಇದನ್ನು ಯಾವಾಗೂ ಬಳಸ್ಕೋಬೋದು. ಆಮೇಲೆ ಬೆಳೆಗಳಿಗೆ ಸ್ಪ್ರೇ ಮಾಡೋಕ್ಕೂ ಬಳಸ್ಕೋಬೋದು. ಫೋಲಿಯರ್ ಸ್ಪ್ರೇ ಅಂತ ಹೇಳ್ತೀವಿ ನಾವು. ಫೋಲಿಯರ್ ಸ್ಪ್ರೇ ಅಂತ ಹೇಳಿದರೆ ಎಲೆಗಳ ಮೇಲೆ ಇದು ಮಾಡೋಕ್ಕೆ, ಇಲ್ಲಾಂದರೆ ನಾವು ಫರ್ಟಿಗೇಷನ್ ಅಂತ ಹೇಳ್ತೀವಿ. ಅಂದರೆ ನೀರಾವರಿ ಜೊತೆಯಲ್ಲೇ ಇದನ್ನು ಸೋಸ್ಕೊಂಡು, ನೀರಾವರಿ ಜೊತೆ ಹನಿ ನೀರಾವರಿ, ತುಂತುರು ನೀರಾವರಿ ಅದು ಇರ್ತದಲ್ಲ, ಅದರಲ್ಲೂ ಕೂಡ ಬಿಡ್ಬೋದು. ಅಥವಾ ನೇರವಾಗಿ